ಹರಿ ಓಂ. ಈಗ ಸಹಸುಪ ಎಂಬಲ್ಲಿ ಎರಡು ಶಬ್ದ ಇದೆ. ಸುಪ್ ಸುಪಾ ಸಹ ಸಮಸ್ಯತೆ. ಸುಪ ಅಂತ ಹೇಳಿದಾಗ ಅದು ತೃತೀಯ ವಿಭಕ್ತಿ ಏಕವಚನ, ಸುಪ್ ಅನ್ನುವಂಥದ್ದು ಪ್ರಥಮ ವಿಭಕ್ತಿ, ಸುಪಾ ಎಂಬಲ್ಲಿ ತೃತೀಯ ವಿಭಕ್ತಿ ಬರ್ತದೆ. ಪ್ರತ್ಯಗ್ರಹಣೆ ತದಂತಹ ಗ್ರಾಹ್ಯಾಹ ಎಂಬ ನಿಯಮ ಇದೆ. ಅಂದ್ರೆ ಸುಪ್ ಅಂತ ಹೇಳಿದಾಗ ಸುಬಂತ ಎಂಬ ಗ್ರಹಣೆಯನ್ನ ಮಾಡಬೇಕು. ಇಲ್ಲಿ ಅದೇ ಅರ್ಥವನ್ನ ಗ್ರಹಣೆ ಮಾಡಿ ವೃತ್ತಿಯಲ್ಲಿ ಕೊಟ್ಟಿದ್ದಾರೆ. ಸಹ ಇತಿ ಯೋಗೋ ವಿಭಜ್ಯತೆ, ಯೋಗ ವಿಭಜ್ಯತೆ. ಇಲ್ಲಿ ಸಹ ಎಂಬ ಶಬ್ದವು ತೃತೀಯ ವಿಭಕ್ತಿ ಸಹಿತವಾಗಿ ಇದ್ದಾಗ ಸಹ ಎಂಬ ಶಬ್ದವು ಅಲ್ಲಿ ಪ್ರಯೋಗ ಮಾಡಬೇಕು. ಇಲ್ಲಿ ಸುಪ್ ಸುಪಾ ಸಹ ಸಮಸ್ಯತೆ. ಸುಪ್ ಸುಪಾ ಸಹ ಸಮಸ್ಯತೆ. ಸುಬಂತಂ ಸಮರ್ಥೇನ ಸಹ ಸಮಸ್ಯತೆ. ಸಾಮರ್ಥ್ಯ ಅಂದ್ರೆ ಒಂದು ಶಬ್ದವು ಮತ್ತೊಂದು ಶಬ್ದದೊಂದಿಗೆ ಸೇರುವ ಎಲ್ಲ ಯೋಗ್ಯತೆ, ಆಕಾಂಕ್ಷಾ, ಸನ್ನಿಧಿ ಮತ್ತು ತಾತ್ಪರ್ಯ ಇವುಗಳಿದ್ದರೆ ಅಂತಹ ಎರಡು ಅಥವಾ ಅನೇಕ ಶಬ್ದಗಳು ಸಮಾಸವನ್ನ ಹೊಂದಲಿಕ್ಕೆ ಸಾಧ್ಯ ಎಂಬ ನಿಯಮವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಮಸ್ಯತೆ ಅನೇಕಂ ಪದಂ ಇತಿ ಸಮಾಸಃ ಎಂಬ ನಿರ್ವಚನವನ್ನ ಈ ಕನ್ನಡ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಗ್ರಹಿಸಲಿಕ್ಕೆ ಯೋಗ್ಯವಾದಂತಹ ವಿಚಾರ ಇದೆ. ಯೋಗ ವಿಭಾಗಸ್ಯ ಇಷ್ಟ ಸಿದ್ಧ್ಯರ್ಥತ್ವಾತ್ ಕತಿಪಯ ತಿಂಗಂತೋತ್ತರ ಪದಃ ಅಯಂ ಸಮಾಸಃ. ಯೋಗ ವಿಭಾಗಸ್ಯ ಇಷ್ಟ ಸಿದ್ಧ್ಯರ್ಥತ್ವಾತ್, ಸಹ ಅನ್ನುವ ಶಬ್ದವನ್ನ ಇಲ್ಲಿ ಯೋಗ ಎಂಬ ಅರ್ಥದಲ್ಲಿ ಬಳಸಿದ್ದಾರೆ. ಇಲ್ಲಿ ಸುಪಾ ಸಹ ಸಮಸ್ಯತೆ ಎಂಬ ವಿಚಾರವನ್ನ ಇನ್ನೂ ಸ್ವಲ್ಪ ವಿಸ್ತಾರ ಮಾಡಿ ಕೇವಲ ಸುಬಂತದೊಂದಿಗೆ ಮಾತ್ರ ಅಲ್ಲ, ಕೆಲವೊಂದು ಕತಿಪಯ ಅಂದ್ರೆ ಕೆಲವೊಂದು ನೋಡಿ, ಯೋಗ ವಿಭಾಗಸ್ಯ ಇಷ್ಟ ಸಿದ್ಧ್ಯರ್ಥತ್ವಾತ್, ಯೋಗ ಅನ್ನುವ ಶಬ್ದದಿಂದ ನಾವು ಇಷ್ಟ ಸಿದ್ಧಿಯನ್ನ ಮಾಡಿಕೊಂಡು ಏನ್ ಮಾಡ್ಬೋದು, ಕತಿಪಯ ತಿಂಗಂತೋತ್ತರ ಪದಃ ಅಯಂ ಸಮಾಸ, ಕೆಲವೊಂದು ತಿಂಗಂತದೊಂದಿಗೂ ಕೂಡ ಸಮಾಸ ಆಗತ್ತೆ ಎಂಬ ವಿಚಾರವನ್ನ ನಾವು ಗ್ರಹಿಸಬೇಕು. ಹೆಚ್ಚಾಗಿ ಸುಬಂತದೊಂದಿಗೆ ಆಗತ್ತೆ. ಹಿಂದೆ ನಾವು ಸಮಾಸ ಪುಸ್ತಕದಲ್ಲೂ ಗ್ರಹಿಸಿದ್ದೇವೆ. ಸುಮಾರು 90% ಸಮಾಸವು ಸುಬಂತದೊಂದಿಗೆ ಆಗತ್ತೆ. ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಅಂಗುಲಿಮೇಯಾ ಕೇವಲಂ ಸಮಾಸಾಹ ತಿಂಗಂತೇನ ಸಹಾಪಿ ಸಂಭವಂತಿ. ಸಚ ಛಂದಸ್ಯೇವ, ಛಂದಸ್ಸಿನಲ್ಲಿ, ಛಂದಸ್ಸಿ ಅಂದ್ರೆ ಇಲ್ಲಿ ವೇದ, ಛಂದಃ ನಾಮ ವೇದ. ವೇದದಲ್ಲಿ ಈ ತರದ ಉದಾಹರಣೆಗಳು ಸುಬಂತವು ತಿಂಗಂತದೊಂದಿಗೆ ಅಥವಾ ತಿಂಗಂತವು ತಿಂಗಂತದೊಂದಿಗೆ ಸಮಾಸ ಆಗುವಂತಹ ಉದಾಹರಣೆಗಳು ವೇದದಲ್ಲಿ ಕಂಡು ಬರ್ತದೆ. ಪರ್ಯಭೂಷಯತ್, ಅನುವ್ಯಚಲತ್, ಈ ಎರಡು ಉದಾಹರಣೆಗಳು ವೈದಿಕ ಉದಾಹರಣೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸುಪಾ, ಸುಪ್ ಸುಪಾ ಸಹ ಸಮಸ್ಯತೆ ಸಮಾಸತ್ವಾತ್, ಸಮಾಸತ್ವಾತ್ ಪ್ರಾತಿಪದಿಕಂ. ಇಲ್ಲಿ ಸುಪ್ ಸುಪಾ ಸಹ ಸಮಸ್ಯತೆ ಅಂತ ಹೇಳಿದಾಗ ಸಮಾಸತ್ವಾತ್ ಪ್ರಾತಿಪದಿಕಂ, ಸುಪಾ ಎಂಬ ತೃತೀಯ ವಿಭಕ್ತಿಯನ್ನ ಸಹಯೋಗೆ ತೃತೀಯ ವಿಭಕ್ತಿ ಪ್ರಯೋಕ್ತವ್ಯ, ಆದ್ರಿಂದ ಸುಪಾ ಎಂಬ ತೃತೀಯ ವಿಭಕ್ತಿಯನ್ನ ಕೊಟ್ಟಿದ್ದಾರೆ. ಇವಿಷ್ಟು ಸಹಸುಪ ಅನ್ನುವಂತಹ ಸೂತ್ರ. ಸಹಸುಪ ಅನ್ನುವಂತಹ ಸೂತ್ರದಿಂದಲೇ ಸಮಾಸವನ್ನ ವಿಧಾನ ಮಾಡ್ತಾ ಇದ್ದಾರೆ. ಇದನ್ನ ಜ್ಞಾಪಕ ಇಟ್ಕೊಳ್ಬೇಕು. ಇಲ್ಲಿ ಎರಡು ಶಬ್ದಗಳಿಗೆ ಸಂಬಂಧಪಟ್ಟಂತಹ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ದೇವಃ ದೇವಾನ್ ಕ್ರತುನಾ ಪದ್ಯಭೂಷಯತ್ ಎಂಬಲ್ಲಿ ಒಂದು ಉದಾಹರಣೆ, ಹಾಗೆ ಅನುವ್ಯಚಲತ್ ಎಂಬಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಹೀಗೆ ಸಹಸುಪ ಎಂಬಲ್ಲಿ ನಾವು ಎರಡು ಅಂಶಗಳನ್ನ ವಿಶೇಷವಾಗಿ ಗಮನಿಸಬೇಕು. ಸುಬಂತವು ಸುಬಂತದೊಂದಿಗೆ ಸಮಾಸವನ್ನು ಹೊಂದುತ್ತೆ, ಇದು ಒಂದು ವಿಚಾರ. ಎರಡನೇ ವಿಚಾರ, ಸುಬಂತವು ಸುಬಂತದೊಂದಿಗೆ ಅಂತ ಹೇಳಬೇಕಾದ್ರೆ
ಸುಪ್ ಅನ್ನುವಂತಹ ಶಬ್ದದಿಂದ ನಮಗೆ ಮುಂದೆ ಎಲ್ಲೆಲ್ಲಿ ವಿಧಾನ ಮಾಡ್ತಾರೋ, ಪ್ರಥಮ ವಿಭಕ್ತಿಯಂತವಾಗಿ ಎಲ್ಲೆಲ್ಲಿ ವಿಧಾನ ಮಾಡ್ತಾರೋ ಆ ಪ್ರಥಮ ವಿಭಕ್ತಿಯಂತವಾದಂತಹ ಶಬ್ದ ನಿರ್ದಿಷ್ಟವಾದ ಶಬ್ದವು ಪೂರ್ವ ಪದವಾಗಿ ಬರಬೇಕು. ಹಾಗೆಯೇ ಉಳಿದಂತಹ ಪದಗಳು ಉತ್ತರ ಪದದಲ್ಲಿ ಬರಬಹುದು ಅನ್ನುವಂತಹ ವಿಚಾರ. ಈ ಎರಡು ವಿಚಾರವನ್ನು ನಾವು ಇಲ್ಲಿ ಗ್ರಹಿಸಬೇಕು. ಮುಂದೆ ಸುಪೋ ಧಾತು ಪ್ರಾತಿಪದಿಕಯೋಹೋ ಏತಯೋಹೋ ಅವಯವಸ್ಯ ಸುಪಃ ಲುಕ್ ಸ್ಯಾತ್ ಭೂತಪೂರ್ವೆ ಚರಟ್ ಇತಿ ನಿರ್ದೇಶಾತ್ ಭೂತಶಬ್ದಸ್ಯ ಪೂರ್ವನಿಪಾತಃ ಪೂರ್ವಂ ಭೂತಃ ಭೂತಪೂರ್ವಃ ಇವೇನ ಸಮಾಸೋ ವಿಭಕ್ತ್ಯಲೋಪಶ್ಚ. ಇನ್ನು ಸುಪೋ ಧಾತು ಪ್ರಾತಿಪದಿಕಯೋಹೋ, ಧಾತು ಮತ್ತು ಪ್ರಾತಿಪದಿಕದ ಅಂಗವಾದಂತಹ ಸುಪ್, ಏತಯೋಹೋ ಅವಯವಸ್ಯ ಸುಪಃ. ಸುಪ್ ಅಂದ್ರೆ ಸು ಔಜಸ್ ಅಂ ಔಕ್ಷಸ್ ತಾಭ್ಯಾಂಭ್ಯಸ್ ನೇಭ್ಯಾಂಭ್ಯಸ್ ನಸಿಭ್ಯಾಂಭ್ಯಸ್ ನಸ್ ಓಸ್ ಆಂ ಈ ಓಸ್ ಸುಪ್. ಇವು 21 ಪ್ರತ್ಯಯಗಳು. ಪ್ರಥಮ ವಿಭಕ್ತಿ ಏಕವಚನ, ಪ್ರಥಮ ವಿಭಕ್ತಿ ದ್ವಿವಚನ, ಪ್ರಥಮ ವಿಭಕ್ತಿ ಬಹುವಚನ. ಹಾಗೆಯೇ ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ ಮತ್ತು ಸಪ್ತಮಿ. ಈ ರೀತಿ 7 3 21. ಈ 21 ಪ್ರತ್ಯಯಗಳ ಸಮವಾಯಕ್ಕೆ, ಸಮುದಾಯಕ್ಕೆ ಸುಪ್ ಎಂಬ ಒಂದು ಸಂಜ್ಞಾ ಇದೆ. ಸಂಜ್ಞಾ ಅಂದ್ರೆ ಇಲ್ಲಿ ಆದಿರಂಕೇನ ಸಹೇತ ಅಂತ ಹೇಳಿ ಪ್ರಕ್ರಿಯೆಯನ್ನು ಮಾಡಿ ಮೊದಲ ಸು ಅನ್ನುವಂತಹ ವರ್ಣ ಮತ್ತು 21ನೇ ಪ್ರತ್ಯಯವಾದಂತಹ ಪು, 21ನೇ ಪ್ರತ್ಯಯದ ಕೊನೆಯ ವರ್ಣವಾದಂತಹ ಪು ಅನ್ನುವಂತಹ ವರ್ಣ, ಇದೆರಡನ್ನು ಸೇರಿಸಿ ಸುಪ್ ಅಂತ ಮಾಡಿದ್ದಾರೆ. ಇದು ಏನು, ಏತಯೋಹ ಅವಯವಸ್ಯ, ಏತಯೋಹ ಅಂದ್ರೆ ಧಾತು ಪ್ರಾತಿಪದಿಕಯೋಹ ಅವಯವಸ್ಯ ಅವಯವದ ಸುಪ್ ಲುಕ್ ಸ್ಯಾತ್, ಅದು ಲುಕ್ ಆಗತ್ತೆ. ಸುಪೋ ಧಾತು ಪ್ರಾತಿಪದಿಕಯೋಹ ಎಂಬ ಸೂತ್ರದಿಂದ ಲುಕ್ ಆಗತ್ತೆ. ನಾವು ಉದಾಹರಣೆಯನ್ನ ಈಗ ಪೂರ್ವ ಉದಾಹರಣೆಯನ್ನು ಒಂದು ಸ್ವಲ್ಪ ತಗೋಣ. ಇಲ್ಲಿ ಮುಂದೆ ಏನಾದರೂ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಜೀಮೋತಸ್ಸೀವ ಅಷ್ಟೇ ಕೊಟ್ಟಿದ್ದಾರೆ. ಹಿಂದೆ ನಾವು ಒಂದು ಉದಾಹರಣೆಯನ್ನು ನೋಡಿದ್ವಿ. ಯಾವುದು? ರಾಜ್ಞ ಪುರುಷಃ ರಾಜಪುರುಷಃ, ರಾಜನ್ ನಸ್ ಪುರುಷ ಸು ಎಂಬ ಉದಾಹರಣೆಯನ್ನ ಹಿಂದೆ ಓದಿದ್ವಿ. ಇಂತಹ ಅಲೌಕಿಕ ವಿಗ್ರಹವನ್ನ ಮಾಡಿದ ಮೇಲೆ ನಾವು ಪ್ರಾತಿಪದಿಕವನ್ನ ಮತ್ತು ಪ್ರತ್ಯಯವನ್ನ ವಿಭಾಗ ಮಾಡಿಕೊಳ್ತೇವೆ. ರಾಜನ್ ನಸ್, ನಸ್ ಅನ್ನುವಂಥದ್ದು ಷಷ್ಠಿ ವಿಭಕ್ತಿ ಏಕವಚನ ವಿಧಾಯಕ ಪ್ರತ್ಯಯ. ಪುರುಷ ಮತ್ತು ಸು, ಇಲ್ಲಿ ಸು ಅನ್ನುವಂಥದ್ದು ಪ್ರಥಮ ವಿಭಕ್ತಿ ಏಕವಚನ ವಿಧಾಯಕ ಪ್ರತ್ಯಯ. ಇಂತಹ ಸಂದರ್ಭದಲ್ಲಿ ನಸ್ ಮತ್ತು ಸು ಈ ಎರಡೂ ಪ್ರತ್ಯಯಗಳನ್ನ ಲೋಪ ಮಾಡಲಿಕ್ಕೆ ಈ ಸೂತ್ರವು ನಮಗೆ ಸಹಾಯ ಮಾಡುತ್ತೆ. ಸುಪೋ ಧಾತು ಪ್ರಾತಿಪದಿಕಯೋಃ ಏತಯೋಃ ಅವಯವಸ್ಯ ಸುಪಃ ಲುಕ್ ಸ್ಯಾತ್. ಈ ಅಸ್ವಪದ ವಿಗ್ರಹ ಅಲ್ಲ, ಏನೋ ಅಲೌಕಿಕ ವಿಗ್ರಹ. ಅಲೌಕಿಕ ವಿಗ್ರಹವನ್ನ ಮಾಡಿದ ನಂತರ ಯಾವ ಸುಪ್ರತ್ಯಯ ಉಳ್ಕೊಳ್ಳುತ್ತೋ ಅಂತಹ ಸುಪ್ರತ್ಯಯವನ್ನು ನಾವು ಲೋಪ ಮಾಡಬೇಕು. ಲೋಪ ಮಾಡಿ ಆದ್ಮೇಲೆ ಪ್ರಾತಿಪದಿಕಗಳು ನಮಗೆ 2 ಅಥವಾ ಅನೇಕ ಪ್ರಾತಿಪದಿಕಗಳು ಉಳ್ಕೊಳ್ಳುತ್ತೆ. ಅಂತಹ ಪ್ರಾತಿಪದಿಕಗಳನ್ನು ನಾವು ಎಲ್ಲ ಪ್ರಾತಿಪದಿಕಗಳನ್ನು ಒಟ್ಟಿಗೆ ಸೇರಿಸಿ ಪುನಃ ಸುಪ್ ವಿಧಾನ ಮಾಡಬೇಕು. ಇದು ಹಿಂದೆ ನಾವು ಓದಿದಂತಹ ವಿಚಾರ. ಅದನ್ನ ಪುನಃ ಇಲ್ಲಿ ಮನನ ಮಾಡ್ತಾ ಇದ್ದೇನೆ. ಭೂತಪೂರ್ವೆ ಚರಟ್ ಇತಿ ನಿರ್ದೇಶಾತ್ ಭೂತಶಬ್ದಸ್ಯ ಪೂರ್ವನಿಪಾತಃ ಪೂರ್ವಂ ಭೂತಃ ಭೂತಪೂರ್ವಃ. ನಾವು ಸಮಾಸ ಪುಸ್ತಕದ ಆರಂಭದಲ್ಲಿ ಸಮಾಸ ದ್ವಿಧ ಕೇವಲ ವಿಶೇಷಶ್ಚೇತಿ ಅಂತ ಹೇಳಿ ಓದಿದ್ವಿ. ಆ ಕೇವಲ ಸಮಾಸ ಅಲ್ಲಿ ಕೇವಲ ಸಮಾಸದಲ್ಲಿ ಒಂದು ಉದಾಹರಣೆ ಇತ್ತು. ಕೇವಲ ಸಮಾಸ ಪೂರ್ವಂ ಭೂತಃ ಭೂತಪೂರ್ವಃ ಎಂಬ ಉದಾಹರಣೆಯನ್ನು ಓದಿದ್ವಿ. ಅಲ್ಲಿ ಭೂತಪೂರ್ವೆ ಚರಟ್ ಎಂಬ ಒಂದು ಸೂತ್ರವನ್ನ, ಪಾಣಿನಿಯ ಸೂತ್ರವನ್ನ ಲಿಂಗ ಅಥವಾ ಅದರ ಬಲದಿಂದ, ಆ ಸೂತ್ರದ ಬಲದಿಂದ ನಾವು ಪೂರ್ವಂ ಭೂತಃ ಭೂತಪೂರ್ವಃ ಎಂಬ
ಆ, ಏನು ಸಮಾಸವನ್ನ ಕೇವಲ ಸಮಾಸವನ್ನ ಸಾಧಿಸಬಹುದು. ಇಲ್ಲಿ ಭೂತಪೂರ್ವೇ ಚರಟ್ ಎಂಬಲ್ಲಿ ಚರಟ್ ಅನ್ನುವಂತಹ ಪ್ರತ್ಯಯವನ್ನ ವಿಧಾನ ಮಾಡ್ತಾರೆ. ಇದು ಸಂಸ್ಕೃತದಲ್ಲಿ ಹೆಚ್ಚು ಪ್ರಚಲಿತವಾಗಿರುವಂತಹ ಒಂದು ಪ್ರತ್ಯಯ. ಈಗ ಉದಾಹರಣೆಗೆ ಅಧ್ಯಾಪಕ ಚರಹ, ಚರಹ ಎಂಬ ಪ್ರತ್ಯಯವನ್ನ ಜೋಡಿಸಿದ್ರೆ ಅಧ್ಯಾಪಕರಾಗಿದ್ದರು ಭೂತಕಾಲದಲ್ಲಿ ಎಂಬ ಅರ್ಥವನ್ನ ಕೊಡ್ತದೆ. ಈಗ ಫಾರ್ಮರ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರಲ್ಲ, ಅಥವಾ ಕನ್ನಡದಲ್ಲಿ ನಿವೃತ್ತ ಅಂತ ಹೇಳ್ತಾರಲ್ಲ, ಈ ಅರ್ಥ ಬರುವ ರೀತಿ ನಮಗೆ ಈ ಚರಟ್ ಅನ್ನುವಂತಹ ಪ್ರತ್ಯಯ ಬರ್ತದೆ. ಅಧ್ಯಾಪಕ ಚರಹ, ಅಧ್ಯಾಪಕ ಚರಹ ಅಂದ್ರೆ ಅವರು ಅಧ್ಯಾಪಕರಾಗಿದ್ದರು ಅಂತ ಅರ್ಥ. ಮುಖ್ಯಮಂತ್ರಿ ಚರಹ, ಪ್ರಧಾನಮಂತ್ರಿ ಚರಹ, ಈ ಚರಹ ಅಂತ ಜೋಡಿಸ್ಕೊಂಡ್ರೆ ಅವರು ಆಗಿದ್ದರು, ಪ್ರಧಾನಮಂತ್ರಿ ಆಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು ಎಂಬ ಅರ್ಥ ಕೊಡುತ್ತದೆ. ಈ ಸೂತ್ರವನ್ನ ಚರಟ್ ವಿಧಾನ ಮಾಡುವಂತಹ ಈ ಸೂತ್ರದಲ್ಲಿ ಪಾಣಿನಿ ಮಹರ್ಷಿಗಳು ಭೂತಪೂರ್ವ ಎಂಬ ಶಬ್ದವನ್ನು ಬಳಸಿದ್ದಾರೆ. ವಸ್ತುತಃ ಪೂರ್ವಂ ಭೂತಃ ಪೂರ್ವಭೂತಃ ಅಂತ ಆಗ್ಬೇಕಾಗಿತ್ತು. ಆದ್ರೆ ಪಾಣಿನಿ ಮಹರ್ಷಿಗಳು ಅಲ್ಲಿ ಶಬ್ದ ಸೂತ್ರದಲ್ಲೇ ಆ ಶಬ್ದವನ್ನ ಬಳಸಿರೋದ್ರಿಂದ ನಾವು ಅದರ ಇಂಗಿತ ಅರ್ಥವನ್ನ ಗ್ರಹಣೆ ಮಾಡಿಕೊಂಡು ಭೂತಪೂರ್ವ ಎಂಬ ಶಬ್ದವನ್ನೇ ನಾವು ಬಳಸಬೇಕು. ಲೋಕದಲ್ಲೂ ಅದೇ ಥರನೇ ಇದೆ. ಭೂತಪೂರ್ವ ಛಾತ್ರ, ಭೂತಪೂರ್ವ ಪ್ರಧಾನಮಂತ್ರಿ, ಭೂತಪೂರ್ವ ಅಧ್ಯಾಪಕ, ಭೂತಪೂರ್ವ ಸೈನಿಕ, ಈ ಥರನೇ ಲೋಕದಲ್ಲೂ ಪ್ರಯೋಗ ಇದೆ. ಇಲ್ಲಿ ಭೂತಪೂರ್ವೇ ಚರಟ ಇತಿ ನಿರ್ದೇಶಾತ್ ಭೂತ ಶಬ್ದಸ್ಯ ಪೂರ್ವನಿಪಾತಃ. ಆ ಕಾರಣಕ್ಕೋಸ್ಕರವೇ ನಾವು ಭೂತ ಅನ್ನುವಂತಹ ಶಬ್ದವನ್ನ ವಸ್ತುತಃ ಪೂರ್ವಂ ಭೂತಃ ಎಂಬಲ್ಲಿ ಭೂತ ಶಬ್ದವು ಉತ್ತರ ಪದವಾಗಿದ್ರೂ ಕೂಡ ನಾವು ಅದನ್ನ ಮೊದಲು ಪ್ರಯೋಗ ಮಾಡ್ತೇವೆ. ಪೂರ್ವಂ ಭೂತಃ ಭೂತಪೂರ್ವ ಇವೇನ ಸಮಾಸೋ ವಿಭಕ್ತ್ಯಲೋಪಶ್ಚ. ಇಲ್ಲಿ ಒಂದು ವಾರ್ತಿಕವನ್ನ ಕೊಟ್ಟಿದ್ದಾರೆ. ಇವೇನ ಸಮಾಸ ವಿಭಕ್ತಿ ಅಲೋಪಶ್ಚ. ಇವ ಎಂಬ ಶಬ್ದದೊಂದಿಗೆ ಸಮಾಸವು ಆಗ್ತದೆ ಮತ್ತು ವಿಭಕ್ತಿಯ ಲೋಪ ಆಗುವುದಿಲ್ಲ. ಈಗ ವಾಗರ್ಥಾವಿವ ಎಂಬಲ್ಲಿ ವಾಗರ್ಥವು ಇವ ಎಂಬ ಎರಡು ಪೃಥಕ್ ಶಬ್ದವಾಗಿಯೂ ಹೇಳ್ಬೋದು, ಅಥವಾ ವಾಗರ್ಥಾವಿವ ಎಂಬ ಸಮಸ್ತ ಪದವಾಗಿಯೂ ನಾವು ಹೇಳ್ಬೋದು. ಇವೇನ ಸಮಾಸ, ಇವೇನ ಅಂದ್ರೆ ಇವ ಶಬ್ದೇನ ಅಂತ ಅರ್ಥ. ಎಲ್ಲ ಕಡೆನೂ ಹಾಗೆ. ಯಾವ ಪ್ರತ್ಯಗ್ರಹಣೆ ತದಂತಹ ಗ್ರಾಹ್ಯಾಹ ಎಂಬ ನಿಯಮ ಹೇಗಿದೆಯೋ ಅದೇ ಥರನೇ ಯಾವ ಶಬ್ದವನ್ನ ಸಮಾಸಕ್ಕೆ ಅಥವಾ ಕಾರಕದಲ್ಲಿ ಯಾವ ಶಬ್ದವನ್ನ ಅವರು ನಿರ್ದೇಶ ಮಾಡ್ತಾರೋ ಆ ಶಬ್ದವನ್ನೇ ಅಲ್ಲಿ ವಿಭಕ್ತಿಯ ರೂಪದಲ್ಲಿ ಬಳಸ್ತಾರೆ. ಆದ್ರೆ ನಾವು ಲೌಕಿಕದಲ್ಲಿ ಇವೇನ ಅಂತ ಬಳಸೋ ಹಾಗಿಲ್ಲ. ಇವೇನ ಅನ್ನುವಂತಹ ಶಬ್ದ ಇವ ಅನ್ನುವಂಥದ್ದು ಅವ್ಯಯ. ಆದ್ರಿಂದ ಅವ್ಯಯಕ್ಕೆ ಪುನಃ ನಾವು ವಿಭಕ್ತಿಯನ್ನು ಜೋಡಿಸಿ ಅಲ್ಲಿ ಇವೇನ, ಇವಾತ್, ಇವಾಯ ಈ ತರ ಬಳಸೋ ಹಾಗೆ ಇಲ್ಲ. ಇಲ್ಲಿ ಹೇಗೆ ಬಳಸಿದ್ದಾರೆ ಅಂತ ಕೇಳಿದ್ರೆ, ಈ ವಾರ್ತಿಕದಲ್ಲಿ ಇವ ಶಬ್ದದೊಂದಿಗೆ ಅನ್ನುವಂತಹ ಅರ್ಥದಲ್ಲಿ ತೃತೀಯ ವಿಭಕ್ತಿಯನ್ನು ಬಳಸಿದ್ದಾರೆ. ಇವೇನ ಸಮಾಸ ವಿಭಕ್ತಿ ಅಲೋಪಶ್ಚ, ವಿಭಕ್ತಿ ಲೋಪ ಆಗದೆ ಇವ ಅನ್ನುವಂತಹ ಶಬ್ದದೊಂದಿಗೆ ಸಮಾಸ ಮಾಡಬಹುದು ಅಂತ ಹೇಳಿ ಇದೊಂದು ವಾರ್ತಿಕವನ್ನ ಕೊಟ್ಟಿದ್ದಾರೆ. ಇವೇನ ಸಮಾಸ ವಿಭಕ್ತಿ. ಅದು ಅಲುಕ್ ಸಮಾಸಕ್ಕೆ ಉದಾಹರಣೆ ಆಗಲ್ವಾ ಸರ್? ಅದು ಯಾವುದು? ವಾಗಾರ್ಥ ಇವ, ಅಲ್ಲಿ ಅವು ಪ್ರತ್ಯವು ಲೋಪ ಬರುವುದಿಲ್ಲ ಅಂದಾಗ ಅದು ವಾಗಾರ್ಥ ಇವ ಅನ್ನೋದು ಲುಕ್ ಸಮಾಸಕ್ಕೆ ಬರಲ್ಲ, ಅಲುಕ್ ಸಮಾಸ ಆಗುತ್ತಾ ಅಂತ. ಅಲುಕ್ ಆಗುತ್ತೆ. ಅಲುಕ್ ಸಮಾಸ ಅಂದ್ರೆ ನಿಮ್ಗೆ ಅಲ್ಲಿ ವಿಭಕ್ತ್ಯಂತವಾದಂತಹ ಶಬ್ದವು ಸಮಸ್ತ ಪದದಲ್ಲಿ ಇರಬೇಕು. ಇದು ವಾಗರ್ಥ ವಿವ ಎಂಬಲ್ಲಿ ಅದು ಸಮಾಸ ಆದಾಗ ಅಲುಕ್ ಸಮಾಸ ಆಗುತ್ತೆ. ಈಗ ಅಲುಕ್ ಸಮಾಸ ಅಂದ್ರೆ ಲೋಪ ಆಗಲ್ಲ. ಹಾ, ಸತ್ಯಂ. ಅಲ್ಲಿ ವಿಭಕ್ತಿ ಪ್ರತ್ಯಯ ಲೋಪ ಆಗಿಲ್ಲ. ಹೌದೌದು, ಅಲುಕ್ ಸಮಾಸ ಆಗುತ್ತೆ. ವಾಗರ್ಥೌ ಇವ ವಾಗರ್ಥಾವಿವ ಅಲುಕ್ ಸಮಾಸ ಆಗುತ್ತೆ. ಉತ್ತಮ.
ಪೂರ್ವಂ ಭೂತಃ ಭೂತಪೂರ್ವಃ ಇವೇನ ಸಮಾಸಃ ವಿಭಕ್ತ್ಯಲೋಪಶ್ಚ. ಇದನ್ನು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ಈ ಇವೇನ ಸಮಾಸಃ ವಿಭಕ್ತ್ಯಲೋಪಶ್ಚ ಮತ್ತು ಭೂತಪೂರ್ವೇ ಚರಟ್. ಭೂತಪೂರ್ವೇ ಚರಟ್ ಅನ್ನುವಂಥದ್ದು ಸೂತ್ರ. ಇವೇನ ಸಮಾಸಃ ವಿಭಕ್ತ್ಯಲೋಪಶ್ಚ ಎಂಬುದು ವಾರ್ತಿಕ. ಇದೇ ತರ ನಿಮಗೆ ಕನ್ನಡ ಪುಸ್ತಕದ 140ನೇ ಪೇಜ್ನಲ್ಲಿ ಕೆಳಗೆ ಪ್ರತ್ಯಯ ಗ್ರಹಣೆ ತದಂತಹ ಗ್ರಾಹ್ಯಾಹ ಎಂಬ ವಿಚಾರ ಕೊಟ್ಟಿದ್ದಾರೆ. ಅದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಪ್ರತ್ಯಯವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತ್ಯಯಾಂತ ಶಬ್ದವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಈಗ ಸುಪ ಅಂದ್ರೆ ಸುಬಂತ ಶಬ್ದ ಎಂಬ ಗ್ರಹಣೆ ಮಾಡಬೇಕು. ಸರ್, ಇದು ಸುಪೋ ಧಾತು ಪ್ರಾತಿಪದಿಕಾರ್ಥಯೋ ಅನ್ನೋದಕ್ಕೆ ವಾರ್ತಿಕ ಅಲ್ವಾ ಅದು? ಹೌದು. ವಾಕಾರ್ಥ ಇವ ಅನ್ನುವಂಥದ್ದು ಕೊಟ್ಟಿರುವಂತದ್ದು ವಾರ್ತಿಕ ಯಾವುದಕ್ಕೆ, ಯಾವ ಸೂತ್ರಕ್ಕೆ ಅದು ವಾರ್ತಿಕ? ಸೂತ್ರ ಬಂದು ಸುಪೋ ಧಾತು ಪ್ರಾತಿಪದಿಕಯೋಹೋ 2ನೇ ಅಧ್ಯಾಯದ 4ನೇ ಪಾದದ 71ನೇ ಸೂತ್ರ. ಈ ಸೂತ್ರಕ್ಕೆ ವಾರ್ತಿಕ ಏತಯೋಹೋ ಅವಯವಸ್ಯ ಸುಪಃ ಲುಕ್ ಸ್ಯಾತ್. ಇಷ್ಟೇ ವಾರ್ತಿಕ. ವಾರ್ತಿಕ ಇಲ್ಲಿಗೆ ಮುಗೀತದೆ. ಅದಾದ್ಮೇಲೆ ಈ ಸೂತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಮುಂದುವರಿಯುತ್ತವೆ. ಸಾಮಾನ್ಯವಾಗಿ ಸೂತ್ರದ ವಾರ್ತಿಕವು ಒಂದು ವಾಕ್ಯದಲ್ಲಿ ಮುಗಿಯುತ್ತೆ. ಹೆಚ್ಚೆಚ್ಚು ಅಂದ್ರೆ 2 ವಾಕ್ಯ. ಮುಂದಿನ ಎಲ್ಲ ಆ ಸೂತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಜೀಮೂತಸ್ಯೈವ. ಜೀಮೂತಸ್ಯ ಇವ ಎಂಬಲ್ಲಿ ಜೀಮೂತಸ್ಯೈವ ಎಂಬಂತಹ ಈ ಉದಾಹರಣೆಯನ್ನು ನೋಡಿದ್ರೆ ಇಲ್ಲಿ ನಮಗೆ ಪೇಜ್ ನಂಬರ್ ಕನ್ನಡದಲ್ಲಿ 144ರಲ್ಲಿ ಕೊಟ್ಟಿದ್ದಾರೆ. ಈ ಸಮಸ್ತ ಪದವು ಜೀಮೂತಸ್ಯ ಇವ ಜೀಮೂತಸ್ಯೇವ ಇವ ಎಂಬ ಶಬ್ದದೊಂದಿಗೆ ಸಮಾಸ ಆದಾಗ ಹಿಂದಿನ ಅಥವಾ ಪೂರ್ವ ಪದದ ವಿಭಕ್ತಿಯು ಲೋಪ ಆಗುವುದಿಲ್ಲ. ಅಂದ್ರೆ ಇವ ಎಂಬ ಶಬ್ದವನ್ನ ಸೇರಿಸಿ ನಾವು ಸಮಾಸ ಅಂತಲೂ ಪರಿಭಾವಿಸಬಹುದು, ಸಮಾಸ ಇಲ್ಲ ವಿಗ್ರಹ ಎಂಬುದಾಗಿ ಪರಿಭಾವಿಸಬಹುದು. ಆ ರೀತಿ ಸಾಂದರ್ಭಿಕವಾಗಿ ನಾವು 2 ರೀತಿಯ ಪ್ರಯೋಗವನ್ನ ಮಾಡಬಹುದು. ಇನ್ನು ಅವ್ಯಯೀ ಭಾವ. ಇದು ಸರ್ ಒಂದ್ ನಿಮಿಷ. ಜೀಮೂತಸ್ಯ ಇವ ಅಂತ ಇಲ್ಲಿ ಪ್ರತ್ಯಯ ಲೋಪ ಬರುವುದಿಲ್ಲ ಅಂದ್ರಲ್ಲ, ಅದು ಹೇಗೆ ಅಂತ ಇನ್ನೊಂದು ಸಲ ಕ್ಲಿಯರ್ ಆಗಿ ಹೇಳಿ ಸರ್, ನನ್ಗೆ ಕ್ಲಿಯರ್ ಆಗಿಲ್ಲ. ಜೀಮೂತಸ್ಯ ಅನ್ನುವಂಥದ್ದು ಎಷ್ಟನೇ ಯಾವ ವಿಭಕ್ತಿ? ಷಷ್ಠಿ ವಿಭಕ್ತಿ ಏಕವಚನ. ಜೀಮೂತ ಎಂಬಂತಹ ರಾಮ ಶಬ್ದ ಅಕಾರಾಂತ ಪುಲ್ಲಿಂಗ ಜೀಮೂತ ಶಬ್ದ ತಸ್ಯ ಷಷ್ಠಿ ವಿಭಕ್ತಿ ಏಕವಚನೆ ಜೀಮೂತಸ್ಯ ಇತಿ ರೂಪಂ. ಜೀಮೂತಸ್ಯ ಇವ ಈ 2 ಶಬ್ದಗಳ ಮಧ್ಯೆ ಸಮಾಸ ಆದಾಗ ಜೀಮೂತಸ್ಯೇವ ಅಂತ ರೂಪ ಆಗುತ್ತೆ. ಈ ಸಮಾಸ ಆದಂತಹ ಸಂದರ್ಭದಲ್ಲಿ ಜೀಮೂತಸ್ಯ ಎಂಬಲ್ಲಿ ಏನಾಗಬೇಕಾಗಿತ್ತು ನಮಗೆ? ಸಮಾಸ ಆದ ಸಂದರ್ಭದಲ್ಲಿ ಜೀಮೂತ ಪ್ಲಸ್ ಂಗಸ್, ಈ ಂಗಸ್ ಲೋಪ ಆಗಿ ಜೀಮೂತ ಅಂತ ಮಾತ್ರ ಉಳ್ಕೊಳ್ಬೇಕು. ಇವ ಅನ್ನುವಂತಹ ಶಬ್ದವು ಜೀಮೂತ ಶಬ್ದದೊಂದಿಗೆ ಸಮಾಸ ಹೊಂದಬೇಕಾಗಿತ್ತು. ಒಂದು ಸೆಕೆಂಡ್, ನಿಮ್ಗೆ ಒಂದು ವೈಟ್ ಬೋರ್ಡ್ ಅಲ್ಲಿ ತೋರಿಸ್ತೇನೆ. ವೈಟ್ ಬೋರ್ಡ್ ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಸರ್. ಇಲ್ಲಿ ಜೀಮೂತ ಪ್ಲಸ್ ನಸ್ ಪ್ಲಸ್ ಇವ, ಜೀಮೂತಸ್ಯ ಅನ್ನೋದನ್ನ ವಿಭಾಗ ಮಾಡಿದ್ರೆ ಜೀಮೂತ ಪ್ಲಸ್ ನಸ್, ಈ ನಸ್ ಅನ್ನುವಂತಹ ಷಷ್ಠಿ ವಿಭಕ್ತಿ ಅಂತ ವಿಭಕ್ತಿ ವಿಧಾಯಕ ಪ್ರತ್ಯಯ ಇದು ಲೋಪ ಆಗಿ ಜೀಮೂತ ಇವ ಈ 2 ಶಬ್ದಗಳಿಗೆ ಸಮಾಸ ಆಗ್ಬೇಕಾಗಿತ್ತು. ಈ 2 ಶಬ್ದಗಳ ಸಮಾಸ ಆಗುವ ಬದಲು ನಮ್ಗೇನಾಗಿದೆ, ಇಲ್ಲಿ ಈ
ಸೂತ್ರದ ಪ್ರಕಾರ ಜೀಮೂತಸ್ಯೇವ ಇವ ಅಂದ್ರೆ ಜೀಮೂತಸ್ಯ ಪ್ಲಸ್ ಇವ ಮುಂದೆ ಗುಣಸಂಧಿಯಾಗಿ ಜೀಮೂತಸ್ಯೇವ ಹೌದು ಎಂಬ ರೂಪ ಆಗಿದೆ. ವಸ್ತುತಃ ಏನಾಗಬೇಕಾಗಿತ್ತು, ಜೀಮೂತ ಇವ ಎಂಬ ಈ ಇವ. ಎರಡೂ ಶಬ್ದಗಳ ಮಧ್ಯೆ ಸಮಾಸ ಆಗ್ಬೇಕಾಗಿತ್ತು. ಆದ್ರೆ ವಿಭಕ್ತಿ ಸಹಿತವಾದಂತಹ ಜೀಮೂತ ಶಬ್ದದೊಂದಿಗೆ ಸಮಾಸ ಆಗಿದೆ. ಇಂತಹ ಸಂದರ್ಭದಲ್ಲಿ ಈ ವಾರ್ತಿಕವು ನಮಗೆ ಸಹಾಯಕ. ಜೀಮೂತ ಸರಿ ಏನಂತ ಹೇಳುತ್ತೆ, ಇವೇನ ಸಹ ನಿತ್ಯ ಇವೇನ ಸಹ ಸಮಾಸಃ ವಿಭಕ್ತ್ಯಲೋಪಶ್ಚ ಎಂಬ ಸೂತ್ರ ಎಂಬ ವೃತ್ತಿ ವಾರ್ತಿಕ ಇದೆಯಲ್ಲ, ಈ ವಾರ್ತಿಕದ ಬಲದಿಂದ ನಾವೇನ್ ಮಾಡ್ಬೋದು, ಜೀಮೂತಸ್ಯ ಅನ್ನುವಂತಹ ಷಷ್ಠಿ ವಿಭಕ್ತಿಯ ಜೊತೆಗೆ ಸಮಾಸ ಮಾಡ್ಬೋದು. ಓಕೆ ಸ್ಪಷ್ಟ ಆಯ್ತಾ ಮೇಡಮ್? ಆಯ್ತು ಸರ್. ಹಾ, ಸೊ ಇದು ಗುಣಸಂಧಿಯೂ ಇದೆಯಲ್ವಾ? ಹಾ, ಈಗ ಸಂಧಿಯ ಸಮಾಸದ ವಿಚಾರವಾಗಿ ಸಂಧಿ- ನಾವು ಹಿಂದೆ ನಿನ್ನೆ ಅಥವಾ ಹಿಂದಿನ ತರಗತಿಯಲ್ಲಿ ಸಮಾಸದ ಒಳಗೆ ಇದ್ರೆ ಸಂಧಿ ಅವಶ್ಯವಾಗಿ ಮಾಡಲೇಬೇಕು. ಅಲ್ಲಿ ನಮಗೆ ಚಾಯ್ಸೇ ಇಲ್ಲ. ಸಂಹಿತ ಏಕಪದೇ ನಿತ್ಯ, ಏಕಪದೇ ಸಂಹಿತಾ ನಿತ್ಯ. ಏಕಪದೇ ಅಂದ್ರೆ ಸಮಾಸದಲ್ಲಿ ಅನೇಕ ಶಬ್ದಗಳು ಸೇರಿ ಒಂದೇ ಪದ ಆಗೋದು. ನಿತ್ಯ ಧಾತೂಪಸರ್ಗಯೋ ನಿತ್ಯಂ ಸಮಾಸೆ ವಾಕ್ಯೇತು ಸಾ ವಿವಕ್ಷಾಮಪೇಕ್ಷತೆ. ಸೊ ಸಮಾಸೆ ನಿತ್ಯ. ಸಮಾಸದಲ್ಲಿ ನಮಗೆ ಸಂಧಿಗೆ ಏನು ಅಲ್ಲಿ ವಿಕಲ್ಪಗಳಿಲ್ಲ, ಪರ್ಯಾಯ ಮಾರ್ಗ ಇಲ್ಲ, ಸಂಧಿಯನ್ನು ಮಾಡಲೇಬೇಕು. ಅಂದ್ರೆ ಇದು ಗುಣಸಂಧಿಯೂ ಆಗುತ್ತೆ, ಸಮಾಸವೂ ಆಗುತ್ತೆ. ಹಾ, ನಾವು ಸಮಸ್ತ ಪದ ಮಾಡಿದಾಗ, ಜೀಮೂತ ಸೇವ ಅಂತ ಹೇಳಿ ಸಮಸ್ತ ಪದ ಮಾಡಿದಾಗ ಅಲ್ಲಿ ನಾವು ಸಂಧಿ ಮಾಡಲೇಬೇಕು. ನಾವು ಸಮಸ್ತ ಪದ ಮಾಡುವುದಿಲ್ಲ, ಸಮಾಸ ಮಾಡುವುದಿಲ್ಲ, ಜೀಮೂತಸ್ಯ ಅಂತ ಹೇಳಿ ಷಷ್ಠಿ ವಿಭಕ್ತಿ ಹೇಳ್ತೇವೆ, ಇವ ಅಂತ ಹೇಳಿ ಪೃಥಕ್ ಶಬ್ದ ಹೇಳ್ತೇವೆ, ವಿಗ್ರಹ ರೂಪದಲ್ಲಿ ಪ್ರಯೋಗ ಮಾಡ್ತೇವೆ ಅಂದ್ರೆ ಅಲ್ಲಿ ನಾವು ಸಂಧಿ ಮಾಡುವ ಅವಶ್ಯಕತೆ ಇಲ್ಲ. ಆಗ ಜೀಮೂತಸ್ಯ ಇವ ಅಂತ ಉಳಿಯುತ್ತದೆ. ಹಾ, ಹಾಗೆ ಇರ್ತದೆ. ಆ ಎರಡು ಶಬ್ದಗಳು ಪೃಥಕ್ ಪೃಥಕ್ ಆಗಿ ಹಾಗೆ ಇರ್ತದೆ. ನಾವು ಸಮಾಸ ಮಾಡಿದ ಮೇಲೆ ಅದನ್ನು ಒಡೆಯೋ ಹಾಗಿಲ್ಲ. ಅವರಿಬ್ರು ವಿವಾಹಿತರನ್ನ ಮತ್ತೆ ನಾವು ಭೇದ ಮಾಡುವ ಹಾಗೆ. ಸಮಸ್ತ ಪದ ಆದ್ಮೇಲೆ ಮುಗೀತಲ್ಲಿ. ಸೊ ಇವತ್ತಿನ ಈ 3-4 ಸೂತ್ರಗಳ ಚರ್ಚೆ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಕ್ತವ್ಯ ಇದ್ರೆ ತಿಳಿಸಿ, ಇಲ್ಲಾಂದ್ರೆ ನಾವು ಮುಂದೆ ನಾಳೆ ಸಮರ್ಥ ಪದವಿಧಿ ಮೊದಲನೇ ಸೂತ್ರ, ಹಾಗೆಯೇ ಎರಡನೇ ಸೂತ್ರ ಪ್ರಾಕ್ಕಡಾರಾತ್ ಸಮಾಸಃ, ಮತ್ತೆ ಮೂರನೇ ಸೂತ್ರ ಸಹಸುಪ, ನಾಲ್ಕನೆಯ ಸೂತ್ರ ಸುಪೋ ಧಾತು ಪ್ರಾತಿಪದಿಕಯೋ. ಈ 4 ಸೂತ್ರಗಳನ್ನು ಇವತ್ತು ಅಧ್ಯಯನ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಿಚಾರ ಏನಾದರೂ ಇದ್ರೆ ತಿಳಿಸಿ, ಇಲ್ಲಾಂದ್ರೆ ನಾಳೆ ಪುನಃ ನಿಮ್ಮ ಭೇಟಿ 4 ಗಂಟೆಗೆ. ಮತ್ತೇನು ವಿಚಾರ ಇಲ್ಲ. ಸೊ ನಾಳೆ ನಿಮ್ಮ ವಕ್ತವ್ಯ ಮೊದಲೇ ಇರ್ತದೆ. ಹಾ, ಹೇಳಿ ಮೇಡಮ್. ಪ್ರಾಕ್ಕಡಾರ ಸಮಾಸ ಅದು ಹೇಳಿದ್ರಲ್ಲ, ಹೇಳಿ ಸರ್, ಅದನ್ನ ಗೊತ್ತಾಗ್ಲಿಲ್ಲ. ಅದು ಅಲ್ಲಿ 2ನೇ ಅಧ್ಯಾಯದ 2ನೇ ಪಾದದ ಕೊನೆಯ ಸೂತ್ರ ಕಡಾರ ಕರ್ಮಧಾರೆಯೇ ಅಂತ. ಅಲ್ಲಿಯವರೆಗೆ ಸಮಾಸ ಅನ್ನುವಂತಹ ಶಬ್ದ ಅನುವೃತ್ತಿ ಆಗುತ್ತೆ. ಅನುವೃತ್ತಿ ಅಂದ್ರೆ ಆ ಎಲ್ಲ ಸೂತ್ರಗಳಲ್ಲಿ ಸಮಾಸಃ 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 ಅನ್ನೋ ಶಬ್ದ ಜೋಡಿಸ್ಕೋಬೇಕು ನಾವು. ಈ ಅನುವೃತ್ತಿ ಅನ್ನುವಂಥದ್ದು ಪ್ರಧಾನವಾದಂತಹ ಒಂದು ವಿಚಾರ. ಇಲ್ಲಿ ಪಾಣಿನಿ ಮಹರ್ಷಿಗಳು ನೂತನವಾಗಿ ಬಳಸಿದಂತಹ ಅನೇಕ ವಿಚಾರಗಳಲ್ಲಿ ಈ ಅನುವೃತ್ತಿ ವಿಚಾರವೂ ಒಂದು. ಇದರಿಂದ ಮುಂದಿನ ಸೂತ್ರಗಳಲ್ಲಿ ಸಮಾಸ ಅನ್ನುವಂತಹ ಶಬ್ದವನ್ನ ಮತ್ತೆ ಹೇಳುವ ಪ್ರಸಂಗ ಇಲ್ಲ. ಸಮಾಸಃ ಸಮಾಸಃ ಅನ್ನುವಂತಹ ಶಬ್ದ
ಮುಂದಿನ ಈ ಸೂತ್ರದಿಂದ ಆರಂಭ ಆಗಿ ದ್ವಿತೀಯಾಧ್ಯಾಯದ ದ್ವಿತೀಯ ಪಾದದ ಕೊನೆಯ ಸೂತ್ರದವರೆಗೆ ಅನುವೃತ್ತಿ ಆಗುತ್ತದೆ. ಸರಿನಾ ಮೇಡಮ್? ಓಕೆ ಸರ್. ನಾಳೆಯ ಅವಧಿಯಲ್ಲಿ ಮೊದಲು ನಿಮ್ಮ ಸೆಮಿನಾರ್ ಅಸೈನ್ಮೆಂಟ್ ವಿಚಾರವನ್ನ ನೀವು ಉಪಸ್ಥಾಪನೆ ಮಾಡಿ, ಅದೆಲ್ಲೂ ಕ್ಲಾಶ್ ಆಗದ ಹಾಗೆ ನಾವೊಂದು ಫೈನಲೈಸ್ ಮಾಡೋಣ. ಎಲ್ಲರೂ ಚರ್ಚೆ ಮಾಡಿ ಒಂದಷ್ಟು ವಿಚಾರಗಳನ್ನು ಫೈನಲೈಸ್ ಮಾಡ್ಕೊಳ್ಳಿ. ಪ್ರಿಫರೇಬಲಿ ಅಥವಾ ಒಂದು ವಿಕಲ್ಪವನ್ನೇ ಇಟ್ಕೊಳ್ಳಿ. ಕನಿಷ್ಠ ಒಂದು 2 ಅಥವಾ 3 ವಿಚಾರಗಳಲ್ಲಿ ನೀವು ಸೆಮಿನಾರ್ ಅಥವಾ 3 ಸೆಮಿನಾರು 3 ಅಸೈನ್ಮೆಂಟ್ ಅಂತ ಹೇಳಿ ವಿಭಾಗ ಮಾಡ್ಕೊಳ್ಳಿ. ಆಗ ನಿಮಗೆ ಬೇರೆಯವ್ರ ಜೊತೆ ಆ ವಿಚಾರ ಕ್ಲಾಶ್ ಆದರೂ ಕೂಡ ನೀವು ಇನ್ನೊಂದು ಆಪ್ಷನ್ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ 2 ಅಥವಾ 3 ವಿಚಾರಗಳನ್ನು ನೀವು ಗುರುತು ಹಾಕೊಳ್ಳಿ ಸೆಮಿನಾರ್ ಮತ್ತು ಅಸೈನ್ಮೆಂಟ್ಗೆ. ಅದನ್ನ ನಾಳೆ ಮೊದಲು ನಿಮ್ಮ ವಿಚಾರವನ್ನು ಪ್ರಸ್ತಾವನೆ ಮಾಡಿ, ನಂತರ ನಾವು ಸಿದ್ಧಾಂತ ಕೌಮುದಿಯ ವಿಚಾರವಾಗಿ ಚರ್ಚೆಯನ್ನು ಮುಂದುವರಿಸೋಣ. ಆಗ್ಬೋದಾ? ಓಕೆ ಸರ್. ಅಸ್ತು, ಶ್ವಃ ಪುನಃ ಮಿಲಾಮಃ. ಧನ್ಯವಾದ ಸರ್. ಅದು ಸುರೇಶ್, ಹೇಳಿ. ಸಿದ್ಧಾಂತ ಕೌಮುದಿ ಅಂತಲೇ ಒಂದು ಆ್ಯಪ್ ಇದೆ. ಹಾ ಹೇಳಿ ಸರ್. ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಮೊಬೈಲಲ್ಲಿ ನೀವು ಸೂತ್ರ ಸಂಖ್ಯೆ ಇದೆಯಲ್ಲ, ಇದು ಕೊಟ್ಟ ತಕ್ಷಣ ಅದು ಎಲ್ಲ ಬಂದ್ಬಿಡುತ್ತೆ, ಡೀಟೇಲ್ ಬರುತ್ತೆ, ಮತ್ತೆ ಪ್ಲಸ್ ಇದು ಬರುತ್ತೆ ಎಲ್ಲವೇ. ಸೂತ್ರದ ವೃತ್ತಿ ಎಲ್ಲ ಬರುತ್ತೆ. ಫೈನ್. ವೃತ್ತಿ ಮತ್ತೆ ಇದು ಡೀಟೇಲ್ ಬರುತ್ತೆ. ವಾರ್ತಿಕ ವೃತ್ತಿ ಮತ್ತೆ ಅದಕ್ಕೆ ಉದಾಹರಣೆ ಎಲ್ಲ ಬರುತ್ತೆ. ಅಂದ್ರೆ ಸೂತ್ರ ಸಂಖ್ಯೆ ಕೊಡ್ಬೇಕು. ಸೂತ್ರ ಸಂಖ್ಯೆ ಕೊಡಬೇಕು. ಓಕೆ. ಸೂತ್ರ ಸಂಖ್ಯೆ ಕೊಡ್ಬೋದು, ಅಥವಾ ಅಕಾರಾದಿ ಇದರಲ್ಲೂ ಬರುತ್ತೆ. ಅದು ಅಕಾರಾದಿ ಕ್ರಮದಲ್ಲೂ ಮೊಬೈಲ್ ಆ್ಯಪ್. ಅದು ಪ್ಲೇಸ್ಟೋರ್ ಸಿಗುತ್ತೆ. ಸಿದ್ಧಾಂತ ಕೌಮುದಿ ಅಂತ. ಸಿದ್ಧಾಂತ ಕೌಮುದಿ ಅಂತ ಅದು. ಉಳಿದವ್ರಿಗೆ ಒಂದು ಸ್ವಲ್ಪ ಅನುಕೂಲ ಆಗಲಿ, ಒಂದು ಸ್ವಲ್ಪ ಅದರ ಸ್ಪೆಲ್ಲಿಂಗ್ ಹೇಳ್ಬಿಡ್ತೀರಾ ಸರ್? ಸಿದ್ಧಾಂತ ಕೌಮುದಿ ಸ್ಪೆಲ್ಲಿಂಗ್, ಆ್ಯಪ್ನ ಎಕ್ಸಾಕ್ಟ್ ಸ್ಪೆಲ್ಲಿಂಗ್ ಪ್ಲೇಸ್ಟೋರಲ್ಲಿ ಇದೆ. ಸಿದ್ಧಾಂತ SIDDHANTA. ಸಿದ್ಧಾಂತ SIDDHANTA. ಸಿದ್ಧಾಂತ SIDDHANTA ಕೌಮುದಿ KAUMUDI ಸಂಸ್ಕೃತ ಅಂತ ಕೊಟ್ರೆ ಎಲ್ಲ ಬರುತ್ತೆ. ಇಲ್ಲ, ಸಿದ್ಧಾಂತ ಬೇರೆ ಕೌಮುದಿ ಬೇರೆ ಕೊಡ್ಬೇಕು. ಸ್ಪೇಸ್ ಕೊಡ್ಬೇಕು. ಇಲ್ಲ, ಸಿದ್ಧಾಂತ ಕೌಮುದಿ ಕೊಟ್ರೆ ಬರುತ್ತೆ ಅದು. SIDDHANTA ಸಿದ್ಧಾಂತ ಕೌಮುದಿ ಅಷ್ಟು ಕೊಟ್ರೆ ಅದು ಆ್ಯಪ್ ಬರುತ್ತೆ ಪ್ಲೇಸ್ಟೋರ್ ಅಲ್ಲಿ. ಅದರಲ್ಲಿ ಸೂತ್ರ ಸಂಖ್ಯೆ ಅಥವಾ ಅಕಾರಾದಿ ಸಂಖ್ಯೆ ಯಾವ್ದು ಬೇಕಾದ್ರೂ ಕೊಟ್ಟು ಸರ್ಚ್ ಮಾಡ್ಬೋದು. ಡೀಟೇಲ್ ಇದೆಲ್ಲ ಬರುತ್ತೆ. ಇನ್ನೊಂದು ಹೇಳಿದ್ರಲ್ಲ ಅಷ್ಟಾಧ್ಯಾಯಿ ಅಂತ, ಅದರದ್ದೇನೆ ಇದು. ಇನ್ನೂ ಬೇಕಾದಷ್ಟಿದೆ ಅಷ್ಟಾಧ್ಯಾಯಿ, ಬಟ್ ಇದು ಕನ್ವೀನಿಯಂಟ್ ಆಗಿದೆ ಅಂತ ಕಾಣಿಸುತ್ತೆ. ಇದು ಅಷ್ಟಾಧ್ಯಾಯಿ ಅಂತ ಒಂದು ಆ್ಯಪ್ ಅಲ್ಲೇ ಇದು ಇದೆಯಾ ಸಿದ್ಧಾಂತ ಕೌಮುದಿ? ಇಲ್ಲ, ಇದು ಬೇರೆ. ಸಿದ್ಧಾಂತ ಕೌಮುದಿ ಅಂತ ಇದು ಬೇರೆ. ಅಷ್ಟಾಧ್ಯಾಯಿ ಅಂತ ಆ್ಯಪ್ ಬೇರೆ. ಅದು ಬೇರೆ. ಅದು ನಾನು ಡೌನ್ಲೋಡ್ ಮಾಡಿಲ್ಲ ಅದು. ಓಕೆ, ನೋಡಿ, ಇದು 2 ಉಳಿದವರು ಕೂಡ ಟ್ರೈ ಮಾಡಿ. ಅಷ್ಟಾಧ್ಯಾಯಿ ಆ್ಯಪ್ ನಾನು ಯಾವುದು ಆ್ಯಪು ಯೂಸ್ ಮಾಡ್ತಾ ಇಲ್ಲ, ಇನ್ನು ಫೀಚರ್ ಫೋನ್ನೇ ಯೂಸ್ ಮಾಡ್ತಾ ಇರೋದ್ರಿಂದ ನಮ್ಮದು ಆ್ಯಪಿನ ಸಮಸ್ಯೆ ಇಲ್ಲ ನನಗೆ. ಮತ್ತು ಲ್ಯಾಪ್ಟಾಪಲ್ಲಿ ನಮಗೆ ಇದು ಲ್ಯಾಪ್ಟಾಪ್ ಅಂದರೆ ನಮ್ಮ ವೆಬ್ಸೈಟಲ್ಲಿ ಯಾವ್ದು ಸಿಗ್ತದೋ ಅದು ಅನುಕೂಲ ಆಗುತ್ತೆ ಅಷ್ಟೇ. ಇದು ಟ್ಯಾಬ್ ಇದ್ರೆ ಟ್ಯಾಬಲ್ಲಿ ಮಾಡ್ಬೋದು ಇದು. ಉಳಿದವರು ಟ್ಯಾಬ್ ಇದನ್ನೆಲ್ಲ ಬಳಸ್ಕೊಳ್ಬೋದು. ಸಿದ್ಧಾಂತ ಕೌಮುದಿ ಮತ್ತು ಅಷ್ಟಾಧ್ಯಾಯಿ. ಫೈನ್ ಸರ್. ಅನೇಕ ಆ್ಯಪ್ಗಳಿದೆ ವಸ್ತುತಃ. ಅವತ್ತು ಹಿಂದಿನ ಕ್ಲಾಸಲ್ಲಿ ಯಾವಾಗ ಒಂದ್ಸಲ ಹೇಳಿದ್ದೆ, ಯಾರು ಸೀಮಾ ಅನ್ನೋರ ಕಡೆ ಕೆಲವೊಂದು ಆ್ಯಪ್ಸ್ ಇದೆ. ಅಮರಕೋಶ ಅನ್ನುವಂಥ ಆ್ಯಪ್ ಇದೆ. ಅನೇಕರು ಆ್ಯಪ್ಸ್. ಅಮರಕೋಶ ಇದೆಯಲ್ಲ, ಅಮರಕೋಶ ಇದೆ, ಲಿಂಗಾನುಶಾಸನ ಇದೆ. ಸೊ ಈ ಥರದ್ದು ಅನೇಕ ಆ್ಯಪ್ಗಳು ತುಂಬ ಹ್ಯಾಂಡಿ ಆಗಿದೆ. ನಾವು ಬೇಕಾದ ಶಬ್ದವನ್ನ ಕೂಡಲೇ ನಾವು ಹುಡುಕುವ ಒಂದು ಅನುಕೂಲತೆ ಇದೆ. ಇವತ್ತಿನ ವಿಜಯವಾಣಿನಲ್ಲಿ ಇವರು ಬರ್ದಿದ್ದಾರೆ, ಅಖಿಲ ಭಾರತ ಸೆಕ್ರೆಟರಿ ಸಂಸ್ಕೃತ ಭಾರತಿ
ಅವರು ಸಂಸ್ಕೃತ ಬಗ್ಗೆ ಬರ್ದಿದ್ದಾರೆ. ಅದರಲ್ಲಿ ಒಂದಷ್ಟು ಇದೆಲ್ಲ ಕೊಟ್ಟಿದ್ದಾರೆ, ಆ್ಯಪ್ಗಳು ಕನೆಕ್ಟ್, ಇದು ಲಿಂಕ್ ಎಲ್ಲ ಕೊಟ್ಟಿದ್ದಾರೆ ಅವರು ಪೇಪರಲ್ಲಿ. ಆರ್ಟಿಕಲ್ ಬರ್ದಿದ್ದಾರೆ ಅದಕ್ಕೆ, ಸಂಸ್ಕೃತ ಈಚಿನ ದಿನಗಳಲ್ಲಿ ಅಂತ. ಅದರಲ್ಲಿ ಲಿಂಕ್ಸ್ ಕೊಟ್ಟಿದ್ದಾರೆ, ಯೂಸ್ಫುಲ್ ಲಿಂಕ್ಸ್. ಅದರದ್ದು ಫೋಟೋ ತೆಗೆದು ಒಂದ್ಸಲ ಇಮೇಲ್ ಮಾಡ್ತೀರಾ ಸರ್? ಓಕೆ. ಇವತ್ತು ಕರ್ನಾಟಕ ವಿಜಯವಾಣಿ, ಅದೇ ಆ ಪತ್ರಿಕೆ ನಮ್ಮ ಮನೆಯಲ್ಲಿ ಬರಲ್ಲ, ನಮ್ಮ ಕರ್ನಾಟಕ ಇದೆ. ಕಳಿಸ್ಕೊಡ್ತೀನಿ. ಓಕೆ ಸರ್, ಅದನ್ನ ಇಮೇಲ್ ಮೂಲಕ ಕಳಿಸ್ಕೊಟ್ರೆ ನಮ್ಗೆ ಅನುಕೂಲ. ಓಕೆ. ಸರಿ, ಹಾಗಾದ್ರೆ ಧನ್ಯವಾದ. ಥ್ಯಾಂಕ್ ಯು. ಶ್ವಃ ಪುನಃ ಚತುರ್ವಾದನೆ.